ಅದೇ ರೀತಿಯ ನಾವು ತೆಗೆದುಕೊಂಡ ಗುರು ಅಧಿಪತಿಯಾಗಿರುವುದರಿಂದ ಅಂತಹ ಕೆಲವೊಂದು ಪ್ರಾಕೃತಿಕವಾದಂತಹ ತೊಂದರೆಗಳು ಏನಾದೆ ಅದನ್ನು ನಿವಾರಣೆ ಮಾಡತಕ್ಕಂಥ ಒಂದು ಶಕ್ತಿ ಗುರುವಿಗೆ ಇದೆ, ಬಲಿಷ್ಠನಾದಂತಹ ಗುರು. ಆ ಕಾರಣದಿಂದಾಗಿ ಈ ವರ್ಷಕ್ಕೆ ಗುರುವೇ ರಾಜನಾಗಿಯೂ ಕೂಡ ಇರುವುದರಿಂದ ಒಂದು ಎಲ್ಲ ಕಡೆ ಸುವೃಷ್ಟಿ, ನಮ್ಮ ಕರ್ನಾಟಕ ವಿಚಾರ ತೆಗೆದುಕೊಂಡಾಗ ಹೆಚ್ಚು ಕಡಿಮೆ ಎಲ್ಲ ಕಡೆಯೂ ಕೂಡ ಒಳ್ಳೆಯ ಮಳೆ ಬೆಳೆ ಆಗುತ್ತೆ, ರೈತರು ಸಂತೋಷವನ್ನು ಹೊಂದತಕ್ಕಂತಹ ಒಂದು ವಾತಾವರಣ ಉಂಟಾಗುತ್ತೆ ಅನ್ನತಕ್ಕಂಥ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ. ಅದೇನೇ ಹೇಳಲಿ, ಆದರೆ ಎಲ್ಲಕ್ಕಿಂತ ದೊಡ್ಡದು ದೈವಶಕ್ತಿ. ದೈವಶಕ್ತಿ ಅಂದರೆ ಅದು ಗುರುವಿನ ಶಕ್ತಿ. ಗುರುವಿನ ಒಂದು ಶಕ್ತಿ ಬೇರೆ ಅಲ್ಲ, ದೈವಶಕ್ತಿ ಬೇರೆ ಅಲ್ಲ. ಅದರಿಂದ ಆ ದೈವಾನುಗ್ರಹ ಇರುವುದರಿಂದ ಅದಕ್ಕೆ ಸರಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಆಗಿರುವುದರಿಂದ ಎಲ್ಲೂ ಕೂಡ ಈ ವರ್ಷದಲ್ಲಿ ಕರ್ನಾಟಕಕ್ಕೆ ಒಳ್ಳೆ ಭವಿಷ್ಯ ಇದೆ ಅನ್ನತಕ್ಕಂಥದ್ದು ಇದರ ಸಾರಾಂಶ. ಜೊತೆಯಲ್ಲಿ ಅವರಾಗಲೇ ಹೇಳಿದ್ರು ಮುಹೂರ್ತದ ತುಂಬ ಎರಡು ರೀತಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ಅನ್ನತಕ್ಕಂಥ ಫಲ ಇದೆ ಅನ್ನತಕ್ಕಂಥ. ಅದರಲ್ಲಿ ಮುಖ್ಯವಾಗಿ ಅವರು ಹೇಳಿದಾಗೆ ಈ ಲಗ್ನದ ಮೇಲೆ 4ನೇ ಮನೆಯಿಂದ ಕುಜನಂದು ವಿಶೇಷವಾದಂತಹ ದೃಷ್ಟಿ ಇರುವುದರಿಂದ ವಿಶೇಷ ದೃಷ್ಟಿ ಅಂತಾರೆ. ಶತ್ರುಗಳ ವಿಚಾರದಲ್ಲಿ ಗಿಡಿಕೆ ಶಿವಕುಮಾರ್ ತುಂಬ ಜಾಗ್ರತೆಯಿಂದ ಇರಬೇಕಾಗುತ್ತೆ. ನಂಬಿಕಸ್ಥರೇ ಕತ್ತು ಕೊಯ್ಯತಕ್ಕಂತಹ, ಬೆನ್ನಿಗೆ ಚೂರಿ ಹಾಕತಕ್ಕಂತಹ ಒಂದು ಲಕ್ಷಣ ಆ ಮುಹೂರ್ತಕ್ಕೆ ಇದೆ. ಆ ತುಲಾ ಲಗ್ನ ಮುಹೂರ್ತ ಏನಿದೆ ಅದು ಗುರುವಿನ ಎಲ್ಲ ದೃಷ್ಟಿ ಇವುಗಳನ್ನು ನೋಡಿದಾಗ ಒಂದು ವಿಶೇಷವಾಗಿ ನಂಬಿರತಕ್ಕಂಥವರೇ ಕೈ ಕೊಡತಕ್ಕಂಥದ್ದು. ಹಿತಶತ್ರುಗಳ ಕಾಟ, ಶತ್ರುಗಳ ಕಾಟದಿಂದ ಕೈಗೆ ಸಿಕ್ಕಿರತಕ್ಕಂತಹ ಅಧಿಕಾರವನ್ನು ನಡೆಸಬೇಕಾದರೆ ನೆಮ್ಮದಿಯಿಂದ ಅಧಿಕಾರ ನಡೆಸೋಕ್ಕೆ ಆಗದೇ ಇರತಕ್ಕಂತಹ ಪರಿಸ್ಥಿತಿ, ಒಳಗೇ ಕೊರಗತಕ್ಕಂತಹ ಪರಿಸ್ಥಿತಿಯು ಕೂಡ ಈ ಲಗ್ನದಲ್ಲಿ ಇದೆ.